ಯಾಕೆ ನಾವು ಧರಣಿ ಮಾಡ್ತಾ ಇದೀವಿ ಅಂದ್ರೆ ಮೈಕ್ರೋ ಫೈನಾನ್ಸ್ ಚಕ್ರ ಬಡ್ಡಿ ವಸೂಲಿ ಮಾಡ್ತಾ ಇದೀವಿ. ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡ್ತಾ ಇದೀವಿ. ನಿನ್ನೆ ಇಲ್ಲ ಮೊನ್ನೆ ಕುರುಬಳ್ಳಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಹಿಳೆ. ಕುರುಬಳ್ಳಿ ಒಬ್ರು ಈಗ ನಿನ್ನೆ ರೀಸೆಂಟ್ ಕುರುಬಳ್ಳಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಹಿಳೆ. ಪಾಪ ಅವ್ರ ಗಂಡಕ್ಕೆ ಹೊಟ್ಟೆ ನೋವು ಅಂತ ಹೇಳ್ತಾರೆ. RBI ರೂಲ್ಸ್ ನಾವು ಗಾಳಿ ತುಳಿದ್ರೆ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿ ಮತ್ತೆ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಯಾವುದೇ ಫೈನಾನ್ಸ್ ನ ಒತ್ತಡ ಮಾಡಂಗಿಲ್ಲ. ಆಮೇಲೆ ತುಮಕೂರು ಜಿಲ್ಲೆಯಲ್ಲಿ ಬರಗಾಲ ಪ್ರದೇಶದಿಂದ 3 ತಿಂಗಳು ಯಾವುದೇ ಫೈನಾನ್ಸ್ ನ ಕಟ್ಬೇಡಿ ಅಂತ ಹೇಳಿದರೆ ಅದು ಸಂಪೂರ್ಣ ದಾಖಲಾತಿ ನೋಡ್ತಾ ಇದೆ, ಪ್ರೆಸ್ ಮೀಟ್ ಮಾಡೋದು ಇದೆ. ಆದ್ರೂ ಒಬ್ಬ ಜಿಲ್ಲಾಧಿಕಾರಿಗಳ ಮಾತಿನ ಗಾಳಿ ಇವರು ರೋಡಿಗಳನ್ನ ಬಿಟ್ಟು ಫೈನಾನ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಅಪರಾಧಗಳು. ಗ್ರಾಮೀಣ ಪ್ರತಿಯೊಂದು ಸಂಘಟನೆ ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಹಳ್ಳಿಗಳಲ್ಲಿ ಬಂದು ಮಹಿಳೆಯರಿಗೆ ಜಗಳ ತಂದಿರ್ತಾರೆ. ಯಾವ ತರ ಅಂತಂದ್ರೆ ಒಂದು ಗುಂಪು ಮಾಡ್ತಾರೆ. ಗುಂಪು ಮಾಡಿದಾಗ ಇಂಟ್ರೆಸ್ಟ್ ಇರ್ತಾರೆ. ಇಷ್ಟು ಅಂತ 50,000 ತಗೊಂಡ್ರೆ 75,000 ರೂಪಾಯಿ ಕಟ್ಟಬೇಕು ಅಂತ. ಆ ಕೊರೋನಾ ಟೈಮಲ್ಲಿ 6 ತಿಂಗಳು ಕಟ್ಟಿದ್ದಕ್ಕೆ 45,000 ಫೈನ್ ಆಗಿದೆ. ಅವರೇ ಕಟ್ಬೇಡ ಅಂತ ಹೇಳಿದ್ರು ಅವರೇ, ಮತ್ತೆ ಕಟ್ಟಬೇಕು ಅಂತ ಹೇಳ್ತಾ ಇರೋದು ಅವರೇ. ತಕ್ಷಣ ಏನಾಗುತ್ತೆ, ಒಂದು ವರ್ಗಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಪ್ಪು ಮಾಹಿತಿ ಇದೆ ಜನಗಳಿಗೆ. ದಯವಿಟ್ಟು ಇದು ಅರ್ಥ ಮಾಡಕ್ ಹೋಗ್ಬೇಕು. ಎಲ್ಲಾ ವರ್ಗದ ಬಡ ಜನಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ ಅಂದ್ರೆ DSS. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಬೃಹತ್ತಾದ ಒಂದು ಚಳುವಳಿಯನ್ನ ನಾವು ಟಿಪ್ಪೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಈ ಗ್ರಾಮೀಣದ ಭಾಗದ ಹೆಣ್ಣು ಮಕ್ಕಳುಗಳಿಗೆ ಒಂದು ಗುಂಪನ್ನು ಕಟ್ಟಿ ಅವರ ಏನು ಪ್ರತಿನಿತ್ಯದ ದುಡಿಮೆ, ಮಾಸಿಕ ದುಡಿಮೆ ಅವ್ರನ್ನ ಲೆಕ್ಕ ಹಾಕ್ತಾರೆ. ಒಂದು ದಿನಕ್ಕೆ 300-400 ರೂಪಾಯಿ ದುಡಿತಕ್ಕಂಥ ಒಬ್ಬ ಮಹಿಳೆಗೆ 3 ಲಕ್ಷದಿಂದ 4 ಲಕ್ಷ ರೂಪಾಯಿವರೆಗೂ ಸಾಲ ಕೊಟ್ಟಿದ್ದಾರೆ. ಆ ಸಾಲವನ್ನ ಕಟ್ಟಕ್ಕಾಗದಲ್ಲೇ ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಕೂಡ ನೊಂದು ಆ ಸಂಘಗಳಲ್ಲಿ ಯಾರಿಗೂ ಹೇಳದೆ ಕೇಳದೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳನ್ನು ಬಿಟ್ಟು, ದುಡಿದಿರ್ತಕ್ಕಂಥ ಗಂಡನ್ನು ಬಿಟ್ಟು ಯಾವುದೋ ಒಂದು ಖಿನ್ನತೆಗೊಳಗಾಗಿ ಇವತ್ತು ಆತ್ಮಹತ್ಯೆಗೊಳಗಾಗ್ತಾ ಇದ್ದಾರೆ. ಅದೇ ರೀತಿಯ ಕಿರುಕುಳಕ್ಕೊಳಗಾದ ಉದಾಹರಣೆ ಅಂದ್ರೆ ತುಮಕೂರು ಜಿಲ್ಲೆ ಕಿತ್ತೂರು ತಾಲೂಕು ಅರಗುಪ್ಪೆಯ ಭಾಗ್ಯಮ್ಮ ರಾಮಚಂದ್ರಯ್ಯ ಅನ್ನೋ ಮಹಿಳೆ 3/5/2024 ಫೈನಾನ್ಸ್ ಕಿರುಕುಳದಿಂದ ಕಾಟನ್ದಾಗ ಆತ್ಮಹತ್ಯೆ ಮಾಡ್ಕೊಂಡಿದೆ. ಅದೇ ರೀತಿ ಸಣತಿಮಯ್ಯ ಅನ್ನೋರು ದಂಡೀಶ್ವರ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ನಾರಾಯಣಪ್ಪ ಬಿನ್ನ ಶ್ರೀನಿವಾಸ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕುಂದೂರು ತಿಮ್ಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ವಿಭಾಗೀಯ ಮಟ್ಟದಲ್ಲಿ ಬೃಹತ್ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಮತ್ತು ಧರಣಿಯನ್ನ ಕಿತ್ತೂರು ಕೆಂಪಮ್ಮ ಗುಡಿಯಿಂದ AC ಆಫೀಸ್ವರೆಗೂ ಧರಣಿ ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಿತ್ತೂರು ವಿಭಾಗೀಯ ಮಟ್ಟದ 4 ತಾಲೂಕುಗಳನ್ನು ಸೇರಿಸಿ ಒಟ್ಟಿಗೆ ನಾವು ಬೃಹತ್ ಪ್ರತಿಭಟನೆ ಮತ್ತು ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದೀವಿ. ಕಿತ್ತೂರಿನ ಕೋಡಿ ಸರ್ಕಲ್ ಇಂದ AC ಕಚೇರಿ ಮುಖ್ಯ ಆಗ್ತಾ ಇದ್ದೀವಿ. ನಮ್ಮ ಚಿಕ್ಕನಹಳ್ಳಿ ತಾಲೂಕಿನ ಸುಮಾರು 1,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಇಲ್ಲಿಂದ ನಿಯೋಗನ ಹೊರಟಿದ್ವಿ. ನಾವು ಈ ನಿಯೋಗದಲ್ಲಿ ನಮ್ಮ ಒತ್ತಾಯಗಳು ಏನಿದೆ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ನ ಲೈಸೆನ್ಸ್ ನ ರದ್ದು ಮಾಡಬೇಕು. ಮೈಕ್ರೋ ಫೈನಾನ್ಸ್ ನ ಒತ್ತಡಕ್ಕೆ ಮಣಿದು ಸತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 25 ಲಕ್ಷ ಪರಿಹಾರ ಕೊಡಬೇಕು. ಆಮೇಲೆ ಫೈನಾನ್ಸ್ ನ ಕಟ್ಟಕ್ಕಾಗದಲ್ಲಿ ಊರು ಬಿಟ್ಟು ಹೋಗಿರುವಂತವರಿಗೆ ರಕ್ಷಣೆ ಕೊಟ್ಟು ಅವ್ರನ್ನ ಮತ್ತೆ ಊರಿಗೆ ಕರ್ಕೊಂಡ್ಬಂದು ಊರು ಸೇರಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ಸ್ ಇದೆ. ಅದು ಈ ಮೈಕ್ರೋ ಫೈನಾನ್ಸ್ ರೌಡಿಗಳನ್ನ ಬಿಟ್ಟು ಹಣನ ವಸೂಲಿ ಮಾಡ್ತಾರೆ. ಅವರಿಂದ ಪ್ರಕರಣ ದಾಖಲು ಮಾಡಿ ಅವ್ರನ್ನೆಲ್ಲ ಬಂಧಿಸಬೇಕು ಅಂತ ಹೇಳಿ ನಾವು ACR ಕಚೇರಿಗೆ ಗ್ರೂಪ್ ಜನದಲ್ಲಿ ಯಾರಿಗೊಬ್ರು ಕಟ್ಟಕ್ಕಾಗಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ, ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಆ ಅಡ್ಮಿಟ್ ಆದಾಗ ಇನ್ನಿದ್ರೆ 9 ಜನ ಏನಿರ್ತಾರೋ ಅವ್ರನ್ನ ಮಾನಸಿಕ ಕಿರುಕುಳ ಕೊಡ್ತಾರೆ. 10 ಜನ ನೀವು ಒಬ್ರಿಗೊಬ್ರು ಜಾಮೀನಾಗಿರ್ತೀರಾ, ನೀವು ಸಾಲ ಕಟ್ಟಲೇಬೇಕು ಅಂತೇಳಿ ಮಾನಸಿಕ ಕಿರುಕುಳ ಕೊಡ್ತಾರೆ. ಆ ಕಿರುಕುಳ ತಾಳಲಾರ್ದಲ್ಲಿ ಅವ್ರೇನ್ ಮಾಡ್ತಾರೆ, ಅವ್ರ ಕೈಯಿಂದ ಹಾಕಿ ಗ್ರೂಪ್ನಿಂದ 10 ಜನದ್ದು ಸಾಲ ಕಟ್ತಾರೆ. ಅದಾದ ನಂತರ ಮತ್ತೆ ಈಗ ಸಾಲ ತಗೊಂಡಿರ್ತಾರಲ್ಲ 9 ಜನದಲ್ಲಿ ಒಬ್ರು, ಅದಾದ್ಮೇಲೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅವ್ರು ಹುಷಾರಾಗಿ ಬಂದಿರ್ತಾರೆ, ಅವ್ರ ಮೇಲೆ ಜಗಳಗಳು ಆಗ್ತವೆ, ಈ ತರ ಮಾನಸಿಕ ಜಗಳಗಳು ಆಗ್ತವೆ.
ಆ ಮಾನಸಿಕ ಜಗಳಗಳಾದ ಊರ ಗೊಂದಲ ಆಗುತ್ತೆ. ಆ ಗೊಂದಲ ಆದಾಗ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ರಕ್ಷಣೆ ಏನ್ ಕೊಡುತ್ತೆ ಅಂತಂದ್ರೆ ಸಾಲ ತಗೊಂಡಿರೋ ಸಾಲ ಕಟ್ಟಿ. ನಮ್ಮ ಹಣವನ್ನ ಕಟ್ಕೊಳ್ಳೋದು ಕಷ್ಟ ಇರುತ್ತೆ ಆ ಒಂದು ಸಿಚುವೇಶನ್ ಅಲ್ಲಿ. ಆದ್ರೂ ಕೂಡ ಅವ್ರು ಬಂದು ನೀವು ಅವ್ರೆಲ್ಲ ನಿಮ್ ತಂಡದವ್ರು ಏನಾಗಿದ್ರೆ ಎಲ್ಲ ಹಾಕಿ ಕಟ್ರಿ. ಅವತ್ತು ತಿಂದಿರಲ್ವಾ, ನಿಮ್ಗೆ ಮನುಷ್ಯತ್ವ ಇಲ್ವಾ? ಇವೆಲ್ಲ ತುಂಬಾ ಮಾತನ್ನ ಕಠೋರವಾಗಿ ಮಾತಾಡಿದ್ದಾರೆ. ಎಲ್ಲಾ ಫೈನಾನ್ಸರು ಕೂಡ ತುಂಬಾ ಮಾತಾಡಿ ಮನನೊಂದು ಇವತ್ತು ಆತ್ಮಹತ್ಯೆಗೆ ಕೂಡ ಶರಣಾಗಬೇಕನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅಷ್ಟೊಂದು ಕಷ್ಟವನ್ನ ಅನುಭವಿಸ್ತಿದ್ದಾರೆ ಸರ್. 200 ರೂಪಾಯಿ ಒಂದು ಟಿಕೆಟ್ ಹಾಕಿ ಮಹಿಳೆ ಕೆಲಸ ಮಾಡ್ತಾರೆ. ಅವತ್ತು ಜೀವನ ಸಾಗಿಸೋದು ಕಷ್ಟ ಇರುತ್ತೆ. ಕೊಟ್ಟಿರ್ತಾರೆ, ನಿಮ್ಗೆ ಆಶ್ವಾಸನೆ ಕೊಟ್ಟಿರ್ತಾರೆ, ಡಬಲ್ ಇನ್ಸೂರೆನ್ಸ್ ಮಾಡ್ತೀವಿ ಸರ್. ಪಾಪ ಹೆಣ್ಮಕ್ಳು 9 ಜನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ಅಕ್ಕಪಕ್ಕದ ಮನೆಯವ್ರಿಗೆ ಎದುರ್ಕೊಂತಾರೆ. ಬೇರೆ ಸೋರ್ಸ್ ಇರಲ್ಲ ಅವ್ರಿಗೆ. ಗಾರ್ಮೆಂಟ್ಸ್ ಹೋದ್ರೆ ಒಂದು 10,000 ರೂಪಾಯಿ ಸಂಬಳ ಕೊಟ್ಟರು ಸುಸ್ತು. ಬೇರೆ ಏನ್ ಕೆಲಸ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ? ಯಾವ ಕೆಲಸ ಇದೆ? ಏನು ಕೆಲಸ ಮಾಡಕ್ ಕೆಲಸ ಇಲ್ಲ. ಮ್ಯಾಕ್ಸಿಮಮ್ ದುಡಿದ್ರೆ 300 ರೂಪಾಯಿ ದುಡಿಯೋದ್ರಲ್ಲಿ ಸುಸ್ತು. ಮನೆ ಕೆಲಸ ಮಾಡಕ್ ಹೋದ್ರೆ ಅಮ್ಮಮ್ಮ ಒಂದು 2,000 3,000 ಕೊಡ್ತಾರೆ. ಈ ಒತ್ತಡಗಳಲ್ಲಿ ಮಕ್ಕಳು ಶಿಕ್ಷಣ, ಗಂಡನು ಇದು, ಈ ಮನೇಲಿ ಅತ್ತೆ ಮಾವುಗಳು ಬೇರೆ ಅವ್ರು ಸಹ ಅವ್ರದ್ದು ಗೃಹಲಕ್ಷ್ಮಿ ಒಂದು 2,000 ಬರ್ತದೆ. ಇದನ್ನೆಲ್ಲ ತಗೊಂಡು 3 ಲಕ್ಷ 4 ಲಕ್ಷ ತಲೆ ಮೇಲೆ ಸಾಲ ಇಟ್ಕೊಂಡಿರ್ತಾರೆ. ಒಬ್ರು ತಗೊಂಡ್ರೆ ಏನ್ ಮಾಡ್ತಾರೆ, ಯಾರೋ ಒಬ್ರು ಬಂದು ಕೇಳಿದಾಗ ಬಿಡು ನಾನು ಕೊಡಕ್ಕಾಗಲ್ಲ ಅಂತ ಇನ್ನೊಂದು ವಾರ ಟೈಮ್ ತಗೊಂತಾರೆ, ಅಥವಾ ಒಂದು 15 ದಿವಸ ಟೈಮ್ ತಗೊಂಡ್ರೆ ತಿಂಗಳು ಟೈಮ್ ತಗೊಂತಾರೆ. ಇಲ್ಲಿ ಗ್ರೂಪ್ನವರೆಲ್ಲ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೇನೋ ದಿಕ್ಕೆ ತೋಚಲ್ಲ. ಅವಾಗ ಏನ್ ಮಾಡ್ತಾರೆ, ಪರಿಸ್ಥಿತಿಗಳು ಯಾವುದು ಇದಾದಾಗ ಹೋಗಿ ಅವರು ಆತ್ಮಹತ್ಯೆ ಮಾಡ್ತಾರೆ. ವಾಸ್ತವ ಮನೆ ಬಿಟ್ಟು ಹೋಗಿ ಇವತ್ತಿನವರೆಗೂ ನಮ್ಗೆ ಹುಡ್ಕಕ್ಕಾಗ್ಲಿಲ್ಲ. ಹುಡ್ಕಿದ್ರು ಸಂಘ ನಮ್ದೇ ಕಟ್ಟಕ್ ಕಷ್ಟ ಅಂತಾದಾಗ ಅವ್ರದ್ದು ಕಟ್ಟಿ ಅಂದ್ರೆ ನಾವ್ ಎಲ್ಲಿಂದ ಕಟ್ಟೋಣ? ನಮ್ದೇ ಜೀವನ ಮಾಡೋದೇ ಕಷ್ಟ. ಆದ್ರೂ 9 ಗಂಟೆ ಆದ್ರೂ ಜನನಿ ಸಂಘದವ್ರು ಯಾರು ಎದ್ದೋಗಿಲ್ಲ ಸರ್. ಹೋಗೋ ಅಲ್ಲಿಗೆ ನೇರಕ್ಕೂ ಹೋಗಮ್ಮ, ಮಣ್ಣಾಗುತ್ತೆ ಹೋಗಿ ಇದ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಸರಿ ಇಲ್ಲ, ನಮ್ಗೇನಿಲ್ಲ, ಇದರಿಂದ ಮುಕ್ತಿ ಕೊಡಿ ನಮಗೆ. ನಮ್ಗೆ ಯಾವ್ದು ನಾವು ಸಂಘದ ನಮ್ಗೆ ಸಾಲ ತಗೊಳೋದೇನು ನಮಗ್ ಬೇಕಾಗಿಲ್ಲ. ನಾವು ತಗೊಂಡಿದೀವಿ, ನಾವು ಕಟ್ಟಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದ್ರೂ ಟೈಮ್ ಕೊಡಿ, ಇಲ್ಲ ಅಂದ್ರೆ ಸರ್ಕಾರದಿಂದ ನಮಗೆ ಮನ್ನಾ ಮಾಡ್ತೀವಿ. ಈ ಪ್ರಾಬ್ಲಮ್ ಹೆಂಗ್ ಮಾಡ್ತಾರೆ ಅಂದ್ರೆ, ಇವರು ಹಣ ಕೊಡುವಾಗ ಈಗ ಆರ್ಥಿಕತೆ ಅವರಿಗೆ ಒಂದು ತಿಂಗಳಿಗೆ 10,000 ಕೊಟ್ಟ ಸ್ಥಿತಿ ಇರುತ್ತೆ. ಅಂದಾಗ ಇವರು 1 ಲಕ್ಷ ಫೈನಾನ್ಸ್ ಕೊಡ್ತಾ ಇದ್ದಾರೆ. ಈಗ RBI ರೂಲ್ಸ್ ಇರೋದು 1 ಊರಿಗೆ 2 ರಿಂದ 3 ಫೈನಾನ್ಸ್ ಕೊಡ್ಬೇಕು. ಆರ್ಥಿಕತೆ ಇಷ್ಟು ಕೋಟಿ ಕೊಡ್ಬೇಕು ಅಂತ ಇರುತ್ತೆ. ಈಗ ಗ್ರಾಮೀಣ ಭಾಗದಲ್ಲಿ ಬ್ಯಾಂಕ್ಗಳಲ್ಲಿ ಒಂದು ಊರಿಗೆ ಒಂದು ತಾಲೂಕಿಗೆ ಇಷ್ಟು ದುಡ್ಡು ಬಿಡುಗಡೆ ಮಾಡಬೇಕು ಅಷ್ಟೇ ಮಾಡಬೇಕು. RBI ಪ್ರಕಾರ ಅವರು 9 ರಿಂದ 13% ಬಡ್ಡಿನ ಮಾತ್ರ ತಗೊಂಡು ಇವ್ರು ಕಾಣ್ತಾ ಇರೋದು 26 ರಿಂದ 28% ಬಡ್ಡಿ ತಗೊಂತಾರೆ. ಇದು ಧರ್ಮಸ್ಥಳದಲ್ಲಿ RBI ಅಂಡರ್ಟೇಕರ್ ರೂಲ್ಸ್ ಇರುತ್ತೆ, ವೀಕ್ಲಿ ಬಡ್ಡಿ ಕೊಡಂಗಿಲ್ಲ ಅಂತ. ಇವರು ವೀಕ್ಲಿ ಬಡ್ಡಿ ಕೊಡ್ತಾರೆ. ಇವತ್ತು 2 ಲಕ್ಷ ರೂಪಾಯಿ ಸಂಘದವರಿಗೆ ಒಬ್ಬರಿಗೆ 2 ಲಕ್ಷ ರೂಪಾಯಿನ ಸಾಲ ಕೊಡ್ತಾರೆ. ಅವ್ರಿಗೆ ಸಮಯ ಬೇಡವಾ? ಇವತ್ತೇ ಸೋಮವಾರ 2 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ, ಮುಂದಿನ ಸೋಮವಾರ ಕಂತು ಕಟ್ಟಬೇಕು. ಅವ್ನು ಹಣ ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ದಾಂಡಾಗಿ, ಮತ್ತೆ ಅವನಿಗೆ ಹಣ ಏನ್ ಬರುತ್ತೆ? ಮತ್ತೆ 1 ವಾರಕ್ಕೆ ಬಡ್ಡಿ ಕಟ್ಬಿಡು ಅಂದ್ರೆ ದುಡ್ಡು ಕಟ್ಬೇಕು 1 ವಾರಕ್ಕೆ. ಅವ್ನು ತಾಂಡ ಬಿಸ್ನೆಸ್ ಮಾಡೋದಿಲ್ಲ, ಅದು ಬಂದಿಲ್ಲ ಲಾಭದಿಂದ ತಾನೇ ಕಂತು ಕಟ್ಬೇಕು. ಅವನು ಇವತ್ತು 2 ಲಕ್ಷ ರೂಪಾಯಿ ಕಟ್ಬಿಟ್ಟು ಮುಂದಿನ ಸೋಮವಾರ ಮತ್ತೆ ಕಂತು ಕಟ್ಟು ಅಂದ್ರೆ ತುಂಬಾ ಅಂತಿಗೆ ಬಂದಿರೋದ್ರಿಂದ ನಾವು ಒಂದು ಉಗ್ರ ಹೋರಾಟ ಬೇರೆ ದಾರಿ ಕಾಣದಲ್ಲಿ ಇಟ್ಕೊಂಡಿದ್ದೀವಿ. ಇದು ಕೈ ಜೋಡಿಸುವಂತ ಮನಸ್ಸುಗಳು ಯಾರು ಬೇಕಾದ್ರೂ ಬರ್ಬೋದು. ಇದರಲ್ಲೇನು ಬೇರೆ ಅನ್ಯತಾ ಉದ್ದೇಶ ಇಲ್ಲ. ಇದರ ಉದ್ದೇಶ ಒಂದೇ ಇಷ್ಟೇ, ಎಲ್ಲಾ ವರ್ಗದ ಜನಗಳು, ನಮ್ಮ ದಲಿತರು ಅಂತಲ್ಲ, ಎಲ್ಲಾ ವರ್ಗದ ಮಹಿಳೆಯರು ಕೂಡ ಈ ಸಾಲದ ಸುಳಿಲಿ ಸಿಗಾಕೊಂಡು ಸಾಯ್ತಾ ಇದ್ದಾರೆ. ಬದುಕೋದು ಇಲ್ಲ, ಸಾಯೋದು ಇಲ್ಲ, ಈ ಪರಿಸ್ಥಿತಿ ಇದ್ದಾರೆ. ಈ ಉದ್ದೇಶಕ್ಕೋಸ್ಕರ ಏನಕ್ಕೆ ಸಾಲ ಕೊಡ್ಬೇಕು? ನಮ್ಮ ತಳ ಸಮುದಾಯದ ಹೆಣ್ಮಕ್ಳು ಜೀವನ ಕಟ್ಟಬೇಕು, ಅವ್ರು ಉಳ್ಕೊಬೇಕು ಅಂದ್ರೆ ಇವರು ಮನ್ನಾ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಹೆಣ್ಮಕ್ಳು ಪ್ರತಿದಿನ ಸಾಯ್ತಾ ಇರ್ತಾರೆ. 15 ಕೇರಿದೆ, ನಾಳೆ 500 ಕೇರುತ್ತೆ. ಈ ಜಿಲ್ಲೆಯಲ್ಲಿ ಒಂದು ದಿವಸ 1,000-1,500 ಕೇಳಿದಾಗ ಹೆಣ್ಮಕ್ಳು ಇರಲ್ಲ, ಅವಾಗ ಏನ್ ಮಾಡೋದು ನಾವು? ಹಂಗಾಗಿ ನಮಗೆ ಮೈಕ್ರೋ ಫೈನಾನ್ಸ್ ಆಗಲಿ ದೊಡ್ಡ ಕಂಪನಿಗಳಾದ್ರೆ ನಮಗೆ ಲೆಕ್ಕ ಇಲ್ಲ. ನಮಗೆ ಹಿಂದುಳಿದ ಅಲ್ಪಸಂಖ್ಯಾತರು SC ST ಹೆಣ್ಣುಮಕ್ಕಳ ಭವಿಷ್ಯನೇ ಮುಖ್ಯವಾದ, ನಮಗೆ ಈ ದೊಡ್ಡ ಬಂಡವಾಳಶಾಹಿಯ ಭವಿಷ್ಯ ನಮಗೆ ಮುಖ್ಯವಲ್ಲ. ಹಂಗಾಗಿ ಇವರು ನಮ್ಮ ಕರ್ನಾಟಕನ ಬಿಟ್ಟು ಹೋಗಿ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.